ಉದ್ಘಾಟಕರು ಈ ಕಾರ್ಯಕ್ರಮದ ಮುಖ್ಯ ಕಾಲಘಟ್ಟದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀ ಅಜಿತ್ ಹನುಮಕ್ನವರ ಪ್ರಧಾನ ಸಂಪಾದಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇವರನ್ನ ಹೃತ್ಪೂರ್ವಕವಾಗಿ ನಾಮವಾಗಿ ಸಂಸ್ಥೆ ಸುಮಾರು 33 ಸಂಸ್ಥೆಗಳನ್ನು ಬಳಸಿ ಅನೇಕ ಬಡ ಜನರಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ಕೈಯುತ್ತಾ ಈಗ ಚಿಗುರುಡಿದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಬರ್ತಾರೆ, ಬೇರೆ ಬೇರೆ ರೀತಿಯಿಂದ ಬರ್ತಾರೆ. ತಪಸ್ಸು ಭಂಗ ಮಾಡೋರು. ನಮ್ಮ ತಪಸ್ಸು ಯಾಕೆ ಭಂಗ ಆಗೋದಿಲ್ಲ ಅಂದ್ರೆ ಪ್ರೈಮರಿ ಸ್ಕೂಲಲ್ಲಿ ಹಾಕಿದ ಅಡಿಪಾಯ ಹಂಗಿತ್ತು. ಪ್ರೈಮರಿ ಸ್ಕೂಲಿನ ಅಡಿಪಾಯ ನಮ್ಮಲ್ಲಿ ಪರ್ಸನಾಲಿಟಿ ಮತ್ತು ಕ್ಯಾರೆಕ್ಟರ್ ಎರಡು ರೀತಿಯ ಶಬ್ದಗಳಿದಾವೆ. ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ. ವಾಟ್ ಈಸ್ ಪರ್ಸನಾಲಿಟಿ ಅಂದ್ರೆ ಇನ್ನೊಬ್ರು ನೋಡ್ತಿರುವಾಗ ನಾವು ಹೆಂಗಿರ್ತೀವಿ ಅಂತ. ಸಿಕ್ಕಾಕೊಳ್ಳೋ ಭಯ ಇದ್ದಾಗ ನಾವು ಹೆಂಗಿರ್ತೀವಿ. ಚಾರಿತ್ರ್ಯ ಅಂದ್ರೆ ಏನಂದ್ರೆ ಯಾರೂ ನೋಡ್ತಿಲ್ಲಪ್ಪ, ನಾನು ಏನೋ ಕೆಲಸ ಮಾಡಿದ್ರೆ ಸಿಕ್ಕಾಕೊಳ್ಳೋದಿಲ್ಲ, ಅವಾಗ ನಾನು ಹೆಂಗಿರ್ತೀನಿ ಅನ್ನೋದು ಚಾರಿತ್ರ್ಯ. ಪರ್ಸನಾಲಿಟಿ ಬಿಲ್ಡಿಂಗ್ ಬಹಳ ಮಾತಾಡ್ತೀವಿ ನಾವು, ಚಾರಿತ್ರ್ಯ ನಿರ್ಮಾಣದ ಬಗ್ಗೆ ಮಾತಾಡ್ಬೋದು. ನೀನ್ ಯಾಕೆ ಕಳ್ಳತನ ಮಾಡೋದಿಲ್ಲ ಅಂದ್ರೆ ಪೊಲೀಸರು ಇರ್ತಾರೆ, ಹಿಡಿದು ಬಿಡ್ತಾರೆ ಅಂತ. ಅದಲ್ಲ, ಇನ್ನೊಬ್ಬನ ವಸ್ತು ನನ್ನದಲ್ಲ, ಅದನ್ನು ನಾನು ಕಣ್ಣೆತ್ತಿಯೂ ನೋಡೋದಿಲ್ಲ ಅನ್ನೋದಿರುತ್ತಲ್ಲ, ಅದು ಚಾರಿತ್ರ್ಯ. ಪೊಲೀಸ್ ಹಿಡಿದು ಬಿಡ್ತಾರೆ ಅಂತ ಕಳ್ಳತನ ಮಾಡೋದಿಲ್ಲ ಅನ್ನೋದು ಇಟ್ ಈಸ್ ಪರ್ಸನಾಲಿಟಿ. ಚಾರಿತ್ರ್ಯ ನಿರ್ಮಾಣದ ಕೆಲಸ ಆಗಬೇಕಾಗಿರೋದು. ಅಂಥ ಕೆಲಸವನ್ನ ಇಂಥ ಪಟ್ಟಣಗಳಲ್ಲಿ ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಅಂತ ಸಂಸ್ಥೆಗಳು ಮಾಡೋದು, ಇಡೀ ಸಮಾಜ ಒಂದು ಒಂದು ಮಠಕ್ಕೆ ಋಣಿಯಾಗಿರಬೇಕಾಗಿರೋದು ಆ ಕಾರಣ. ಋಣಿಯಾಗಿರಬೇಕಾಗಬೇಕು. ಅದರ ಜೊತೆಗೆ ನನ್ನೊಂದು ಬಲವಾದ ನಂಬಿಕೆ, ಕಾಲ ನಿಂತು ನೀರಲ್ಲ. ಪ್ರತಿ 10 ವರ್ಷಗಳಿಗೊಂದು ಸಲ ನಮ್ಮ ಶಿಕ್ಷಣ ಪದ್ಧತಿ ಚೇಂಜ್ ಆಗಬೇಕು. 20 ವರ್ಷಕ್ಕೊಂದ್ಸಲ ಆಹಾರ ಪದ್ಧತಿ ಚೇಂಜ್ ಆಗಬೇಕು. 50 ವರ್ಷಗಳಿಗೊಂದು ಸಲ ನಾವು ಚಿಕಿತ್ಸಾ ಪದ್ಧತಿ ಚೇಂಜ್ ಆಗಬೇಕು. 100 ವರ್ಷಗಳಿಗೊಂದು ಸಲ ನಮ್ಮ ಧರ್ಮ ಚೇಂಜ್ ಆಗಬೇಕು. ನಾವು ಏನನ್ನು ಆರಾಧಿಸ್ತೀವಿ, ಏನನ್ನು ಓದ್ತೀವಿ, ಯಾವ ಗ್ರಂಥ ಬದಲಾವಣೆ ಆಗ್ತಿರ್ಬೇಕು ಅಂತ. 10 ವರ್ಷಕ್ಕೊಂದ್ಸಲ ಶಿಕ್ಷಣ ಪದ್ಧತಿ ಬದಲಾಗಬೇಕು. 100 ವರ್ಷಗಳಿಂದ ಈ ಶಾಲೆ ಶುರು ಮಾಡಿದಾಗ, ಈ ವಿದ್ಯಾಸಂಸ್ಥೆ ಶುರು ಮಾಡಿದವರು ಗುರಿ ಏನಾಗಿತ್ತು? ಇಲ್ಲೆಲ್ಲೂ ಒಳ್ಳೆ ಶಾಲೆಗಳಿಲ್ಲ, ಮಕ್ಕಳಿಗೆ ಸಂಸ್ಕೃತ ಕಲಿಸ್ಬೇಕು, ತುಂಬಾ ಬಡತನ ಇದೆ, ಮಕ್ಕಳಿಗೆ ಆಹಾರದ ಕೊರತೆ, ಊಟ ಹಾಕಬೇಕು, ಆ ಉದ್ದೇಶ ಇತ್ತು. ಅದಾದ ನಂತರ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಒಳ್ಳೊಳ್ಳೆ ನೌಕರಿಗೆ ಹೋಗಬೇಕು, ಅದಕ್ಕೋಸ್ಕರ ಶಿಕ್ಷಣದ ಉದ್ದೇಶ. ಅದಾದ ಮೇಲೆ ಬದಲಾವಣೆ ಆಗಬೇಕಾಗಿತ್ತು. ಅಂದುಕೊಂಡ ರೀತಿಯಲ್ಲಿ ಬದಲಾವಣೆ ಆಗಲಿಲ್ಲ ಅನ್ನೋದನ್ನು ಒಂದು ಗಮನಿಸಬೇಕಾಗಿದೆ. ನಾವು ಈಗೇನು ಶಿಕ್ಷಣ ಪಡೀತಿದ್ರೆ ಇದನ್ನ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ. ಈ ಶಿಕ್ಷಣದ ಗುರಿನೇ ಒಳ್ಳೆ ನೌಕರರನ್ನು ತಯಾರು ಮಾಡೋದು, ಕೆಲಸಗಾರರನ್ನು ತಯಾರು ಮಾಡೋದು. ಅದಕ್ಕಿಂತ ಮುಂದೆ ಯೋಚನೆ ಮಾಡೋ ಹಂಗಾಗಬಾರ್ದು. ಈ ಶಿಕ್ಷಣ ಪದ್ಧತಿಯ ಗುರಿ ಅದಾಗಿತ್ತು. ಡಿಗ್ರಿ ಮಾಡ್ಕೊ, ಕೈಯಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿ ಎಲ್ಲಿ ನೌಕರಿ, ಎಲ್ಲಿ ಖಾಲಿ ಐತಿ ಅಲ್ಲಿ ಹೋಗಿ ಒಂದು ಕೆಲಸಕ್ಕೆ ಸೇರ್ತಾರೆ. ಕೆಲಸಕ್ಕೆ ಸೇರ್ಕೊಂಡು 30-35 ವರ್ಷ ಮರು ಮಾತನಾಡದೆ ಸ್ಕೂಲಲ್ಲಿ ಮುಗಿಸಿದ್ರಿ, ಕಾಲೇಜಲ್ಲಿ ಮುಗಿಸಿದ್ರಿ. ಅವರ ಪೈಕಿ ಬಹುತೇಕರು ಕಾಲೇಜಿಗೋಸ್ಕರ ಸಿಟಿ ಮುಖ ನೋಡಿದವರೇ ಹೊರತು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಓದ್ದವರು. ನಾನು ಇದನ್ನು ಯಾವಾಗಲೂ ಹೋದಾಗ ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಂದ್ರೆ ನನ್ನ ಅತ್ಯಂತ ಬಲವಾದ ನಂಬಿಕೆ, ಈ ದೇಶದ ತಾಕತ್ತು ಇನ್ನು ಸಿಟಿಗಳಲ್ಲಿ ಉಳಿದಿಲ್ಲ. ಉಳಿದಿರೋದೇ ಹಳ್ಳಿಗಳಲ್ಲಿ, ಉಳಿದಿರೋದೇ ಪಟ್ಟಣಗಳಲ್ಲಿ. ಈ ದೇಶದ ತಾಕತ್ತು ಉಳಿದಿರೋದಲ್ಲೇ. ಏನಾದರೂ ಸಾಧನೆ ಅಂತ ಆಗಬೇಕಿದ್ರೆ ಇಂಥ ಊರುಗಳಿಂದ ಆಗಬಹುದೇ ಹೊರತು ಮಹಾನಗರಗಳಿಂದ ಆಗುವುದು ಬಹಳ ಅಂದ್ರೆ ಬಹಳ ಕಷ್ಟ. ನನ್ನ ಮಕ್ಕಳಿಗೆ ಈಗ 5.5 ವರ್ಷ. ನಾನು ಚಡಪಡಿಸ್ತೀನಿ, ಯಾವಾಗ ನಮ್ಮ ಹಳ್ಳಿಗೆ ಕರ್ಕೊಂಡ್ಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನೋ ಅಂತ ಚಡಪಡಿಸ್ತೀನಿ. ಇಲ್ಲಿ ಈ ರೀತಿಯ ಶಾಲೆಗಳಲ್ಲಿ ಒಬ್ಬ ವ್ಯಕ್ತಿಯ ಒಂದು ಮಗುವಿನ
ಅತ್ಯುತ್ತಮವಾದದ್ದನ್ನು ಹೊರಗೆ ತೆಗೆಯೋ ಕೆಪಾಸಿಟಿ ಇರುವಷ್ಟು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಇದೇನು ಈ ಚೇನ್ ರೀತಿಯಲ್ಲಿ ನಡೀತಾವಲ್ಲ ಅಂಥ ವಿದ್ಯಾಸಂಸ್ಥೆಗಳಲ್ಲಿ ಇಲ್ಲ. ಈ ಶಾಲೆಗಳು ನಾವು ಬಹಳ ಕಡೆ ಹೇಳ್ತೇನೆ, ಹೋದಲ್ಲಿ ಬಂದಲ್ಲಿ. ನಾನು ಇವತ್ತು ಜೀವನದಲ್ಲಿ ಉದ್ಧಾರ ಆಗಿದ್ದೀನಿ ಅಂತ ಯಾರಿಗಾದರೂ ಅನಿಸಿದ್ರೆ ಅದಕ್ಕೆ ಇರುವ ಏಕೈಕ ಕಾರಣ ನಾನು ಓದಿದ್ದು ಪ್ರೈಮರಿ ಸ್ಕೂಲ್. ಏಕೈಕ ಕಾರಣ ಅದ. ಅಲ್ಲಿ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡು ಏನು ಓದಿದೆ ಅನ್ನೋದು ನನಗೆ ಇವತ್ತಿಗೂ ನೆನಪಿಲ್ಲ. ಆದರೆ ನಮ್ಮ ಶಾಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆದರೆ ನಮ್ಮ ಮಾಸ್ತರ್ ನಮ್ಮನ್ನು ಕರೆದು ಸ್ವಾಗತ ಭಾಷಣ ನೀನು ಮಾಡು, ಇಲ್ಲ ವಂದನಾರ್ಪಣೆ ನೀನು ಮಾಡು, ಅತಿಥಿಗಳ ಪರಿಚಯ ನೀನು ಮಾಡು ಅಂತಿತ್ತು. 6ನೇ 7ನೇ ಇದ್ದಾಗ ಅದನ್ನು ಮಾಡ್ತಾ 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 ಸ್ಟೇಜ್ ಫಿಯರ್ ಅಂದ್ರೆ ಏನು ಅನ್ನೋದು ಹೋಗ್ಬಿಡುತ್ತೆ ನಮಗೆ. ಅದಾದ್ಮೇಲೆ ಸಾಹಿತ್ಯದ ಪುಸ್ತಕ ಕೊಟ್ಟು ಇದನ್ನು ಓದು, ಇಂಥವ್ರು ಬರೆದಿದ್ದು, ಇದರಲ್ಲಿ ಇಂಥದ್ದು ಚೆನ್ನಾಗಿದೆ ಅಂಥದ್ದು ಚೆನ್ನಾಗಿದೆ ಅನ್ನೋ. ಬೆಳಗ್ಗೆ ಸ್ಕೂಲಿಗೆ ಬಂದ ತಕ್ಷಣ ಪೇಪರ್ ಓದಿಸ್ತಿದ್ರು ನಮಗೆ. ಅವಾಗ ಸುಧಾ, ಕರ್ಮವೀರ ಬಹಳ ಬರ್ತಿದ್ವು, ತರಂಗ, ಕಸ್ತೂರಿ ಅಂತ ಒಂದು ಬರ್ತಿತ್ತು. ನಾವು ಸ್ಕೂಲ್ನಾಗ ಕೊಟ್ಟು ಓದಿಸ್ತಿದ್ರು ಅವರು. ಅದೆಲ್ಲದರ ಪರಿಣಾಮ ಜಗತ್ತು ಹೆಂಗಿದೆ ತಿಳ್ಕೋಬೇಕು ಅನ್ನುವ ಹಪಹಪಿ ನಮಗೆ ಜಾಸ್ತಿ ಆಯಿತು. ಮಾತನಾಡುವ ಕಲೆ ಕಲಿಸಿದ್ರು, ಬರವಣಿಗೆ ಕಲೆ ಕಲಿಸಿದ್ರು, ಅದರ ಜೊತೆಗೆ ಚಾರಿತ್ರ್ಯ ನಿರ್ಮಾಣದ ಕೆಲಸ ಆಗ್ತಿತ್ತು. ನನಗೆ ನಾವು SLC ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ನನಗೆ ಕಲ್ಚರಲ್ ಶಾಕ್, ನಮ್ಮ ಶಾಲೆ ಬದಲಾಗ್ಬಿಟ್ಟಿತ್ತು. ಆಗುತ್ತೆ ಅದರ ಪಾಡಿಗೆ ಅದು ಪ್ರಮೋಷನ್ನು. ದುಡಿದು ಮುಗಿದ ನಂತರ ಒಂದು ರಿಟೈರ್ಮೆಂಟು ಅಂತ ಬರುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ಟು. ಅದರೊಳಗೊಂದು ಮನೆ ಕಟ್ಟಿಸ್ಕೊಂಡು ಅದು ಸ್ವಲ್ಪ ಜಾಸ್ತಿ ಬಂದಿದ್ರು ಒಂದು ಮಾರುತಿ ಕಾರ್ ತಗೊಂಡು ಮತ್ತು ಮಕ್ಕಳ ನೌಕರಿಗೆ ಹಚ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಿ. ಇದು ಈ ಶಿಕ್ಷಣದ ಗುರಿ. ಅದು ಬದಲಾಗಬೇಕಾದ ಕಾಲ ಈಗ ಬಂದಿರೋದು ಅಂತ. ಹಿಂದಿನ ಕಾಲದಲ್ಲಿ ವಿಚಾರ ಮಾಡ್ರಿ ನೀವು. ರಾಮ, ಲಕ್ಷ್ಮಣ, ಮಹಾಭಾರತದ ಪಾಂಡವರು, ಕೌರವರು ಗುರುಕುಲಗಳನ್ನು ಹುಡುಕೊಂಡು ಹೋಗ್ತಿದ್ರಂತೆ. ಅಲ್ಲೊಬ್ಬ ಗುರು ಇರ್ತಿದ್ದ, ಗುರು ಪತ್ನಿ, ಗುರು ಕುಟುಂಬ. ಆ ಗುರುಕುಲದಲ್ಲಿ ಇದ್ಕೊಂಡು ಗುರುವಿನ ಸೇವೆ ಮಾಡ್ಕೊಂಡು, ಗುರುವಿನ ಆ ದನ ಕಾಯ್ಕೊಂಡು, ಗುರುವಿನ ಹೊಲದಲ್ಲಿ ಉಳುಮೆ ಮಾಡ್ಕೊಂಡು ಗುರು ಕೊಟ್ಟ ಶಿಕ್ಷಣ ಪಡ್ಕೋಬೇಕು. ಗುರುವನ್ನು ಹುಡುಕೊಂಡು ಹೋಗ್ತಿದ್ರು ಅವರು. ಗುರುವಿನ ಸೇವೆ ಮಾಡಿ ಶಿಕ್ಷಣ ಪಡೀತಿದ್ರು. ಅದಾದ ನಂತರ ಒಂದು ಕಾಲ ಬಂತು, ಒಂದು ಶಾಲೆ ಅಂತ ಇರುತ್ತೆ, ಗುರುನು ಅಲ್ಲೇ ಬರ್ತಾನೆ, ಶಿಷ್ಯಂದ್ರು ಅಲ್ಲೇ ಹೋಗ್ತಾರೆ, ಒಂದು ಜಗದಾಗ ಇರ್ತಾರೆ, ಬೆಳಗ್ಗಿನ ಸಂಜೆ ತನಕ ಕಲಿತಾರೆ. ಆಮೇಲೆ ಶಿಕ್ಷಕ ಅವ್ರ ಮನೆಗೆ ಹೋದ್ರು, ಮಕ್ಕಳ ತಮ್ಮ ಮನೆಗೆ ಬಂದರು. ಆ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕೊರೋನಾ ಅನ್ನೋದೊಂದು ಕಾಲ ಬಂತು, ಆನ್ಲೈನ್ ಕ್ಲಾಸ್ ಅಂತ. ಮಕ್ಕಳು ಮನೆಗೆ ಇರ್ತಾವೆ, ಗುರು ಅವ್ರ ಮನೆಗೆ ಇರ್ತಾರೆ. ಅವ್ರ ಮನೆಯೊಳಗೆ ಕುತ್ಕೊಂಡು ಪಾಠ ಮಾಡಿದ್ದನ್ನು ನಮ್ಮ ಮನೆಯೊಳಗೆ ಕುತ್ಕೊಂಡು ನಮ್ಮ ಮಕ್ಕಳ ಕಲಿತು. ಇದ್ರ ಮುಂದಿನ ಕಾಲ ಏನು ಅಂತ ವಿಚಾರ ಮಾಡೋದು. ಇನ್ನು ಮುಂದೆ ಹೆಂಗಾಗತ್ತೆ? ಬಹುಶಃ ಗುರುಗಳ ಮನೆಗೆ ಬಂದು ಬರ್ರೋ ಕಲಿಸ್ತೀವಿ ಅನ್ನೋ ಕಾಲ ಬರುತ್ತೋ ಏನೋ ಮುಂದೆ. ಬರ್ರಪ್ಪ ಹೇಳ್ಕೊಡ್ತೀವಿ ಅಂತ. ತಾತ್ಪರ್ಯ ಇಷ್ಟೇ, ಮೊದಲು ಜ್ಞಾನದ ಮೇಲೆ ಕೆಲವರು ಹಿಡ್ತಾ ಇತ್ತು. ಶಿಕ್ಷಕರಾದಂಥವ್ರು ಅವ್ರ ಹತ್ರ ಜ್ಞಾನ ಇದೆ, ನಾವು ಅವ್ರ ಹತ್ರ ಹೋಗಿ ಇದನ್ನು ತಿಳ್ಕೋಬೇಕು, ಕಲ್ಕೋಬೇಕು. ಅದಕ್ಕಾಗಿ ಒಂದಷ್ಟು ಗುರುದಕ್ಷಿಣೆ ಹಿಂದೆ ಕೊಡ್ತಿದ್ರು. ಈಗ ಶಾಲೆಗೆ ಫೀಸ್ ಕೊಡ್ತೀವಿ. ಈಗ ಬದಲಾದ ಕಾಲಘಟ್ಟದಲ್ಲಿ ಜ್ಞಾನ ಅನ್ನೋದು ಫ್ರೀ, ಅದು ಉಚಿತ. ನೀವು ಏನು ಬೇಕೋ ಅದು ಗಣಿತ ಬೇಕಾ, ಬೀಜಗಣಿತ ಬೇಕಾ, ಕೆಮಿಸ್ಟ್ರಿ ಬೇಕಾ, ಫಿಸಿಕ್ಸ್ ಬೇಕಾ, ಝುವಾಲಜಿ ಬೇಕಾ, ಬಾಟನಿ ಬೇಕಾ, ಅದರಲ್ಲಿ ಯಾವ ಪಾಠ ಬೇಕು, ಸುಮ್ಮನೆ ಮೊಬೈಲ್ ತೆಗೆದು ಯೂಟ್ಯೂಬ್ನಾಗ ಒಂದು ಸರ್ಚ್ ಕೊಡ್ರಿ. ಜಗತ್ತಿನ ಅದ್ಭುತ ಟೀಚರ್ಗಳು ವಿಡಿಯೋ ಮಾಡಿ ಇಟ್ಟಾರೆ. ಅದಕ್ಕೇನು ಫೀಸ್ ಕಟ್ಟಬೇಕಾಗಿಲ್ಲ, ನಿಮ್ಮ ಡೇಟಾಗೇನು ಹಾಕಿರ್ತಿರಲ್ಲ ಅಷ್ಟೇ. ಅದನ್ನ ಇಟ್ಕೊಂಡು ನೀವು ಕಲಿಬೋದು, ಬಹಳ ಅದ್ಭುತವಾಗಿ ಕಲಿಬೋದು. ಪ್ರಾಕ್ಟಿಕಲ್ ಮಾಡಿಸಿ ತೋರಿಸ್ತಾರೆ ಅವರು. ಜ್ಞಾನ ಅನ್ನೋದು ಉಚಿತವಾಗಿ ಬಂತು. ಅದು ಉಚಿತವಾಗಿ ಬಂದ